ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಸೊ ನಾನು ಇವತ್ತು ಬೆಳಗ್ಗೆನೇ ವ್ಲಾಗ್ ಮಾಡ್ತಾಯಿದ್ದೀನಿ. ಸ್ನಾನ ಆಯಿತು, ಸೊ ಕಾಫಿ ಏನೋ ಆಯಿತು. ಸೊ ಇವಾಗಷ್ಟೇ ವ್ಲಾಗ್ ಮಾಡೋಣ ಅಂತ ಜಸ್ಟ್ ಆನ್ ಮಾಡಿದ್ದೀನಿ. ಇವತ್ತು ದೀಪಾವಳಿ ಇರೋದ್ರಿಂದ ನಾವು ಇವತ್ತು ಪೂಜೆ ಮಾಡ್ತಾಯಿದ್ದೀವಿ. ಸೊ ಈಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಬೇಕು. ಮತ್ತು ನಾನು ಇವತ್ತು ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಹೀಗೆ ನೋಡ್ತಾ ಇರಿ. ಇವತ್ತಿನ ದಿನ ಎಲ್ಲ ಹೇಗೆಲ್ಲ ನಡೆಯುತ್ತೆ ನನ್ನ ವ್ಲಾಗ್ನ ಇವತ್ತು. ಸೊ ಈಗ ಮನೆಗೆಲ್ಲ ಪೂಜೆ ಮಾಡಿದ್ದಾಯಿತು. ನೀವು ನೋಡ್ತಾ ಇರ್ಬೋದು, ಫೈನಲಾಗಿ ನಮ್ಮ ಮನೆಯಲ್ಲಿ ಸಿಂಪಲ್ ಆದಂಥ ಪೂಜೆ ಈ ರೀತಿ ಇದೆ. ಸೊ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ದೀಪಾವಳಿ ಹಬ್ಬದ ಮತ್ತು ಅಮಾವಾಸ್ಯೆ ದಿನ ಈ ರೀತಿನ ಸಿಂಪಲ್ ಆದಂಥ ಪೂಜೆನ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್. ಹಾಯ್ ಮಾಡು ಬಂಟಿ, ಹಾಯ್ ಮಾಡಲ್ಲ ನೀನು. ಹಾಯ್, ಹ್ಯಾಪಿ ದೀಪಾವಳಿ ಎಲ್ಲರಿಗೂ. ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವಿಶ್ ಮಾಡಲ್ಲ ನೀನು. ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿಲ್ಲಿ, ಇಲ್ಲಿ ನೋಡಮ್ಮ, ಇಲ್ಲಿ ಯಾರದ್ದು ಹ್ಯಾಪಿ ದೀಪಾವಳಿ. ಹ್ಯಾಪಿ ದೀಪಾವಳಿ ಅಂದ್ರೆ ದೀಪಾವಳಿಗೆ ಮಾಡಿ ವಿಶ್ ಮಾಡು ಬಂಟಿ. ನೋಡಿ, ನನ್ನ ಮಗಳು ವಿಶ್ ಮಾಡ್ತಾಳಂತೆ ನಿಮ್ಮೆಲ್ಲರಿಗೂ. ಏನು ಮಾಡ್ತೀಯಮ್ಮ ಇವತ್ತು? ಏನಬ್ಬ ಇವತ್ತು? ವಿಶ್ ಮಾಡು. ಏನವ? ಓಕೆ ಫ್ರೆಂಡ್ಸ್, ನಮ್ಮ ಕಡೆಯಿಂದ, ನಮ್ಮ ಕುಟುಂಬ ಕಡೆಯಿಂದ ನಿಮ್ಮೆಲ್ಲರಿಗೂ ಹ್ಯಾಪಿ ದೀಪಾವಳಿ. ಸೊ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ಇವತ್ತಿನ ದಿನದಲ್ಲಿ ನನ್ನ ದಿನಚರಿ ಯಾವ ರೀತಿ ಇರುತ್ತೆ ಅಂತೇಳಿ ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ವ್ಲಾಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡ್ಕೊಂಬನ್ನಿ. ಸೊ ಈಗ ಫೈನಲಾಗಿ ಪೂಜೆ ಎಲ್ಲ ಮಾಡಿದ್ದಾಯಿತು. ಈಗ ಟಿಫನ್ ಬಂದು ಮಕ್ಕಳಿಗೆ ಅಂತ ಕಿಚಡಿ ಮಾಡಿದ್ದೆ. ಸೊ ಮತ್ತು ಚಪಾತಿ ಮಾಡಿದ್ದೆ ನಮಗೆ ಅಂತ. ಸೊ ನನಗೂ ಮತ್ತು ನನ್ನ ಹಸ್ಬೆಂಡ್ಗೆ ಚಪಾತಿ ಮತ್ತು ಮಕ್ಕಳಿಗೆ ಕಿಚಡಿ ಅಂತ ಮಾಡಿದ್ದೆ. ಸೊ ನಮ್ಮ ಲಿಕ್ಕಿತ್ತಂಗಂತೂ ಕಿಚಡಿ ಜೊತೆ ಮೊಸರು ಬಜ್ಜಿ ಇರಲೇಬೇಕು. ಸೊ ಇಲ್ಲ ಅಂದರೆ ತಿನ್ನೋದೇ ಇಲ್ಲ. ಸೊ ಅವಳಿಗೆ ಮಜ್ಜಿಗೆ ಅಂದರೆ ತುಂಬಾ ಇಷ್ಟ. ಸೊ ನೋಡ್ತಾ ಇರ್ಬೋದು, ಟ್ರೈಪಾಡಲ್ಲಿ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೀನಿ. ಸೊ ಅದನ್ನು ನೋಡಿಕೊಂಡು ಅವಳು ಆಟಗಳನ್ನ ಆಡಿಕೊಂಡು ಹಾಗೆ ತಿಂತಾ ಇದ್ದಾಳೆ. ಸೊ ನಾನು ಅವಳಿಗೆ ತಿನ್ನಿಸೋದಕ್ಕೆ ಹೋಗಲ್ಲ. ಸೊ ಅವಳೇ ತಿಂತಾಳೆ. ಯಾಕೆಂತಂದರೆ ಸೊ ನಾವು ತಿನ್ನಿಸೋದಕ್ಕೂ ಅವರು ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ. ಸೊ ಅವರೇ ತಿನ್ನಿದ್ರೆ ಏನಾಗುತ್ತೆ, ಹೊಟ್ಟೆ ತುಂಬಂಗೆ ಆಗುತ್ತೆ. ಅದಕ್ಕಾಗಿ ನಾನು ಅವಳು ಎಷ್ಟೇ ತಿನ್ನಲಿ ಅವಳಿಗೇನೆ ತಿನ್ನೋದಕ್ಕೆ ಹೇಳ್ತೀನಿ. ಸೊ ಈಗ ಪಾಪುಗೆ ಕಿಚಡಿ ಮಾಡಿದ್ದೆ, ತಿನ್ನಿಸ್ಬೇಕು ಈಗ. ಸೊ ಕಿಚಡಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಅದಕ್ಕಾಗಿ ನಾನು ಇವತ್ತು ಕಿಚಡಿ ಮಾಡಿದ್ದೆ. ಏನು ಜೋರು ಮಾಡ್ತಿರೋದು ನೀನು? ಹಾಂ, ಏನು ಬೇಕು ನಿನಗೆ? ಹಾಂ, ಹಾಯ್ ಮಾಡು. ಹಾಯ್ ಹಾಯ್. ಏನು ಹಾರದು? ಆರು ಮಗನ ಹಾಯ್ ಮಾಡು ಚಿನ್ನಮ್ಮ. ಹಾಯ್ 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 ಮಾಡು. ಹಾಯ್ ಮಮ್ಮಿಗೆ ಬೈತೀನಿ ನೀನು. ಟ್ರೈಪಾಡ್ ಅಂದರೆ ಫೇವ್ರೆಟ್. ಮನೆಯಲ್ಲಿ ಜೋರು ನಂದು ಅಲ್ಲ, ಮನೆಯಲ್ಲಿ ನಿಂದೆ ಜೋರು. ಅಮ್ಮ 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 ಬೇಡ 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 ಹೊಡಿಬೇಡ ಮಮ್ಮಿಗೆ ಹೊಡಿತೀನಿ ನೀನು. ಅಮ್ಮ ಮಾ ಬಂಟು ಹೊಡೆದ್ಬಿಟ್ಟ ಮಮ್ಮಿಗೆ. ಮಮ್ಮಿಗೆ ಹೊಡೆದ್ಬಿಟ್ಟ ಬಂಟಿ. ಮಮ್ಮಿಗೆ ಹೊಡೆದ್ಬಿಟ್ಟ ಬಂಟಿ. ಕಲ್ಲ. ಸೊ ಈಗ ಫೈನಲ್ ಆಗಿ ಕಿಚಡಿ ರೆಡಿ ಆಗಿದೆ. ಸ್ವಲ್ಪ ಬಿಸಿ ಇದೆ, ಆರಿಸ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು. ಈಗ ಪಾಪುಗೆ ತಿನ್ನಿಸ್ಬೇಕು. ಟ್ರೈಪಾಡ್ ಎಲೆಯಕ್ಕೆ ಹೋಗ್ತಾ ಇದ್ದಾನೆ. ತಿನ್ಮ. ಹಾ ಹಾ ಹಾಂ. ಸೊ ಈಗ ಮಕ್ಕಳದೆಲ್ಲ ಊಟ ಆಯಿತು. ಪಾಪುಗೂ ಸಹ ನಾನು ಕಿಚಡಿ ತಿನ್ನಿಸಿದ್ದಾಯಿತು. ಸೊ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದೆ, ಬೆಳಗ್ಗೆ ಎಲ್ಲ ಪೂಜೆ ಮಾಡಿದ್ದಾಯಿತು. ಈಗ ಮಕ್ಕಳಿಗೂ ಸಹ ನಾನು ಟಿಫನ್ ಎಲ್ಲ ತಿನ್ನಿಸಿದ್ದಾಯಿತು. ಸೊ ಈಗ ಆಟ ಆಡ್ತಾ ಇದ್ದಾರೆ. ಸೊ ಅಷ್ಟರೊಳಗಡೆ ನಾನು ಸಹ ಟಿಫನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಮಾಡ್ತಾಯಿದ್ದೆ. ಸೊ ನೋಡ್ತಾ ಇರ್ಬೋದು, ನನ್ನ ಮಗ ಹೆಜ್ಜೆ ಹಾಕೋದಕ್ಕೆ ಇದು ಮಾಡ್ತಾ ಇದ್ದಾನೆ. ಸೊ ಸ್ವಲ್ಪ ಇವಾಗ ಹೆಜ್ಜೆ ಹಾಕ್ತಾ ಇದ್ದಾನೆ.
ಸೊ ಅವ್ನು ನೋಡಿಕೊಂಡು ನಾನು ಏನು ಕೆಲಸ ಮಾಡೋದಕ್ಕಾಗಲ್ಲ. ಸೊ ಅವ್ನು ಮಲ್ಕೊಂಡಾಗ್ಲೇ ನಾನು ಎಲ್ಲನೂ ಮಾಡ್ಕೋಬೇಕು. ಸೊ ಈಗ ಆಟ ಆಡ್ತಾ ಇದ್ದಾರೆ ಇಬ್ಬರೂ. ಸೌತೆಕಾಯಿ ಅಂತಂದರೆ ತುಂಬಾ ಇಷ್ಟ. ಸೌತೆಕಾಯಿ ಮಕ್ಳಿಗೆ ಕೊಡೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ, ಅದು ತಂಪು ಮಾಡುತ್ತೆ. ಸೊ ಮಕ್ಳಿಗೂ ಸಹ ಇಷ್ಟ ಆಗುತ್ತೆ ಸೌತೆಕಾಯಿ. ಅದಕ್ಕಾಗಿ ಅವನು ಸಹ ಸೌತೆಕಾಯಿ ತಿನ್ನೋದಕ್ಕೆ ತುಂಬ ಇಷ್ಟಪಟ್ಟು ತಿಂತಾನೆ. ಸೊ ನನ್ನ ಮಗಳು ನೋಡ್ತಾ ಇರ್ಬೋದು. ಸೊ ಪಾಪುದು ಬಟ್ಟೆನೆಲ್ಲ ಜಸ್ಟ್ ಹಾಗೆ ಸ್ವಲ್ಪ ಬೆಚ್ಚಗಾಗಲಿ ಅಂತೇಳಿ ನಾನು ಈಗೆಲ್ಲ ಹಂಡಿದ್ದೆ. ಸೊ ಅದನ್ನೆಲ್ಲ ನಾನು ಇಂಬ್ರಿಷ್ ಮಾಡಬೇಕು. ಸೊ ಹಾಗೆ ಅವಳು ಸಹ ಸುಮ್ಮನೆ ಹಾಗೆ ಇಂಬ್ರಿಷ್ತಾ ಇರ್ತಾಳೆ. ಸೊ ನೋಡ್ತಾ ಇರ್ಬೋದು. ಮಕ್ಕಳಂತೂ ಮನೇಲಿ ಇದ್ಬಿಟ್ರಂತೂ ಎಲ್ಲ ಗಲೀಜು ಮಾಡ್ತಾರೆ. ಎಷ್ಟು ನೀಟ್ ಮಾಡಿದ್ರೂ ಅಷ್ಟೇ. ಸೊ ಮತ್ತೆ ಅಂಡುತ್ತಾನೆ ಇರ್ತಾರೆ. ಅದನ್ನು ಕ್ಲೀನ್ ಮಾಡು ಮತ್ತೆ ಹಾಗೆ ಆಗ್ತಾನೆ ಇರುತ್ತೆ. ಸೊ ಮನೆಯಲ್ಲಿರುವಂಥ ನ್ಯೂಸ್ ಪೇಪರೆಲ್ಲ ನೋಡ್ತಾ ಇರ್ಬೋದು ನನ್ನ ಮಗ ಹೇಗೆಲ್ಲ ಅಂಡಿದ್ದಾನೆ ಅಂತ. ಸೊ ನಾನೆಲ್ಲ ನೀಟ್ ಮಾಡ್ತಾನೆ ಇರ್ತೀನಿ. ಸೊ ಎಲ್ಲ ಈ ರೀತಿ ಅಂಡಿತಾ ಇದ್ದಾನೆ. ಸೊ ಓಕೆ ಫ್ರೆಂಡ್ಸ್, ನಾನು ಮತ್ತೆ ಈಗೆಲ್ಲ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ. ನೋಡ್ಕೊಂಬನ್ನಿ.
ಸೊ ಬೆಳಗ್ಗೆಲ್ಲ ನಾನು ನೀಟಾಗಿ ಎಲ್ಲ ದಿವಾನಕ್ಕೆಲ್ಲ ಬಟ್ಟೆ ಎಲ್ಲ ಹಾಕೋದಕ್ಕಾಗಿಲ್ಲ. ಸೊ ಅದಕ್ಕಾಗಿ ಸ್ವಲ್ಪ ಮೊದಲಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಟಿಫನ್ ಎಲ್ಲ ಮಾಡಿ, ಸೊ ಹಸ್ಬೆಂಡ್ಗೂ ಟೈಮ್ ಆಗುತ್ತಲ್ವ, ಸೊ ಟಿಫನ್ ಎಲ್ಲ ರೆಡಿ ಮಾಡಬೇಕಾಗಿತ್ತು. ಸೊ ಅದಕ್ಕಾಗಿ ನಾನು ಈಗೆಲ್ಲ ಪೆಂಡಿಂಗ್ ಆಗೆಲ್ಲ ಹಾಗೆ ಇತ್ತು. ಸ್ವಲ್ಪ ದೀಪ ಆಗಿದ ತಕ್ಷಣ ಈ ರೀತಿ ಕ್ಲೀನ್ ಮಾಡಬಾರ್ದು ಅಂತೇಳಿ, ಸೊ ಮಧ್ಯಾಹ್ನ ಮೇಲೆ ನಾನೆಲ್ಲ ನೀಟಾಗಿ ದಿವಾನಕ್ಕೆಲ್ಲ ಬಟ್ಟೆ ಹಾಕಿ, ಸೊ ಪಿಲ್ಲೋಗೆಲ್ಲ ಕವರ್ ಹಾಕಿ ಈ ರೀತಿ ಎಲ್ಲ ನೀಟಾಗಿ ರೆಡಿ ಮಾಡಿದೆ. ಸೊ ಫೈನಲಾಗಿ ಎಲ್ಲ ಕ್ಲೀನ್ ಮಾಡಿದಾಯಿತು ಫ್ರೆಂಡ್ಸ್. ಈಗ ಸ್ವಲ್ಪ ಅಡುಗೆ ಮನೆಯಲ್ಲಿರುವಂಥ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದಿದೆ. ಸೊ ಅದನ್ನೆಲ್ಲ ನಾನು ಕ್ಲೀನ್ ಮಾಡಬೇಕು. ಸೊ ಮತ್ತು ನಾನು ಎಲ್ಲ ಪಾತ್ರೆ ಎಲ್ಲ ತೊಳೆದು ಎಲ್ಲ ಸ್ವಲ್ಪ ಗ್ಯಾಸ್ ಎಲ್ಲ ಉರಿಸ್ಬೇಕು. ಸೊ ಪಾಪು ಮಲ್ಕೊಂಡಿದ್ದಾನೆ. ಸೊ ಅಷ್ಟರೊಳಗಡೆ ನಾನೆಲ್ಲ ಕೆಲಸನ ಮುಗಿಸ್ಕೊಬೇಕು. ಸೊ ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ನೆಕ್ಸ್ಟ್ ವೀಡಿಯೋನಲ್ಲಿ ನಾನು ನಿಮಗೆ ಟೊಮೆಟೊ ಚಟ್ನಿ ಮತ್ತು ಕೊಬ್ಬರಿ ಪಾಯಸ ಯಾವ ರೀತಿ ಮಾಡೋದು ಅಂತೇಳಿ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಭಾಗ 2 ಇದರಲ್ಲಿ ತೋರಿಸ್ತೀನಿ. ಸೊ ಈ ವ್ಲಾಗ್ನಲ್ಲಿ ತುಂಬ ಲಾಂಗ್ ಆಗುತ್ತೆ ಅನ್ನೋದಕ್ಕಾಗಿ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮಗೂ ಸಹ ಕೊಬ್ಬರಿ ಪಾಯಸ ಯಾವ ರೀತಿ ಮಾಡೋದು ಮತ್ತು ಚಟ್ನಿ, ಈರುಳ್ಳಿ ಚಟ್ನಿ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ರೆಸಿಪಿ ಶೇರ್ ಮಾಡ್ಕೊಳ್ತೀನಿ, ನೋಡಿ ಫ್ರೆಂಡ್ಸ್. ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅನ್ನೋದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ ಎಲ್ಲ ವೀಡಿಯೋಸ್ ನೋಡ್ಬೋದು ಫ್ರೆಂಡ್ಸ್. ಸೊ ಈ ವಿಡಿಯೋನಲ್ಲಿ ನಾನು ಶೇರ್ ಮಾಡೋದಕ್ಕಾಗಲ್ಲ, ಸ್ವಲ್ಪ ಲಾಂಗ್ ಆಗುತ್ತೆ ಅನ್ನೋದಕ್ಕಾಗಿ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ನಾನು ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.